ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತು ನಾನು ಟೈಲರಿಂಗ್ ಕ್ಲಾಸ್ನ ಯಾವ ರೀತಿ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋನ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅನ್ಕೊಂಡವರು ಅಗ್ಲ 12.5 ಅಷ್ಟಾದ್ರೆ ಸಾಕಾಗುತ್ತೆ. 12.5 ಅಂದ್ರೆ ನಾವು ಹಿಂಗ್ ಫೋಲ್ಡ್ ಮಾಡ್ತೀವಲ್ಲ, ಅರ್ಧ ಇಂಚ್ ಅಲ್ಲಿ ಹೋಗುತ್ತೆ, ನಿಮ್ಗೆ 2 ಇಂಚ್ ಮಾರ್ಜಿನ್ ಉಳ್ಕೊಳುತ್ತೆ. ಅಷ್ಟಾದ್ರೆ ಕರೆಕ್ಟ್ ಆಗುತ್ತೆ. ಫುಲ್ ಲೆಂತ್ ಏನಿದೆ ಅದಕ್ಕೆ 1 ಇಂಚು 1.5 ಇಂಚ ನೀವು ಹೆಂಗ್ ಸ್ಟಿಚ್ ತಗೊಂತೀರಾ ಅಷ್ಟು ಇಟ್ಕೊಳ್ಳಿ. 1 ಇಂಚ್ ಇಡಪ್ಪ, ಬ್ಯಾಕ್ ಅಲ್ವಾ, ಫ್ರಂಟಿಗೆ ಬೇಕಂದ್ರೆ 1.5 ಇಂಚ್ ಇಟ್ಕೊಳ್ಳಿ. ಬ್ಯಾಕಿಗೆ ಇನ್ನೇನೇನು ಇಲ್ಲಿ ಮೇಲೆ ಕೆಳಗೆ ಎರಡೇ ಅಲ್ವಾ, ಸೊ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಸಾಕು. ಫ್ರಂಟಿಗಾದ್ರೆ ಒಂಚೂರು ನೀವು ಸ್ಟಿಚಿಂಗ್ ಅಲ್ಲಿ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರು ಬೇಕಾದ್ರೆ ಇದಾಗುತ್ತೆ ಅಂದ್ರೆ 1.5 ಇಟ್ಕೊಂಡ್ರೆ ಸಾಕಾಗತ್ತೆ. 6 ಭುಜ 6 ಇಟ್ಕೊಳ್ಳಿ. ಹಾರ್ಮೋಲ್ ಡೌನು 6 ಇಡಿ. 5.25 6 ಇಡ್ಬೋದು. ನಿಮ್ಗೆ ಹಂಗೂ ಡೌಟ್ ಬಂತು ಅಂತಂದ್ರೆ ಹಾಕಾದ್ಮೇಲೆ ನಿಮ್ಗೆ ಹಾರ್ಮೋಲ್ ತೋರಿಸಿದ್ದೀನಲ್ಲ ಆ ತರ ಹಿಡಿದ್ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಇದೇ ಸುತ್ತಳತೆ 10, ಇದು 2.5. ಇಲ್ಲಿ ಸೊಂಟದ್ದು 9, 1 ಇಂಚು ಡಾರ್ಟ್, 2.5 ಇಂಚು ಇದು. ನೀವು ಇಲ್ಲಿ 2.5 ಇಟ್ರೆ ಪ್ರತಿಯೊಂದಕ್ಕೂ 2.5ನೇ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಒಂದಕ್ಕೆ 2.5 ಇಟ್ಟಾಗ ಬರಲ್ಲ, ಕರೆಕ್ಟಾಗಿ ಬರುತ್ತೆ. ಬಾಕ್ಸ್ ಹಾಕಿ. ಮಾರ್ಕ್ ಮಾಡಬೇಡಿ, ಜಸ್ಟ್ ಹಿಡಿದು ನೋಡಿ ನಿಮ್ದು ಹಾರ್ಮೋಲ್ ರೌಂಡ್ ಏನಿದೆ ಅದು ಬರುತ್ತಾ ಅಂತ. ಅಲ್ಲೆಲ್ಲ ಇನ್ನೊಂಚೂರು ಕೆಳಗೆ ಹಿಡಿಬೇಕು. ಅಷ್ಟೊಂದು ಬೇಡಪ್ಪ, ಅಷ್ಟು ಇನ್ನೊಂಚೂರು ಮೇಲೆ ಮಾಡಿ. ಅಷ್ಟೊಂದು ಕಟ್ ಮಾಡಲ್ಲ. ಇಲ್ಲಿ ಇನ್ನೊಂಚೂರು ಅಷ್ಟು ಬಂತಾ? ಆ ಥರ ನೋಡ್ಕೊಳ್ಳಿ. ಅಕಸ್ಮಾತ್ ಹಂಗೆ ಬರಲಿಲ್ಲ ಅಂದಾಗ ಇಲ್ಲ ಒಂದು ಸ್ವಲ್ಪ ಭುಜನ ಒಳಗೆ ತಗೋಬೇಕು. ಈ ಪಾಯಿಂಟ್ ಏನಿದೆ ಇದನ್ನ ಸ್ವಲ್ಪ ಒಳಗೆ ತಗೊಂಡು ನೋಡ್ಬೋದು, 5.25 ಆ ಥರ. ಹಂಗೂ ಬರಲಿಲ್ಲ ಅಂದಾಗ ಈ ಪಾಯಿಂಟ್ ಏನಿದೆ ಇದರಿಂದ ಅಂದರೆ ಈ ಲೈನ್ನ ಚೇಂಜ್ ಮಾಡೋಂಗಿಲ್ಲ. ನೀವು ಇಲ್ಲಿ ಏನು ಇದನ್ನು ತಗೊತೀರಲ್ಲ ಅದನ್ನು ಸ್ವಲ್ಪ ಡೌನ್ ಮಾಡಿ ನೋಡ್ಬೋದು. ಏನು ಅಂತಂದರೆ ಈ ಪೋರ್ಷನ್, ಈ ಚೆಸ್ಟ್ ಪೋರ್ಷನ್ನು ಸ್ವಲ್ಪ ಹೆವಿ ಇತ್ತು ಅಂದರೆ, ಹೆವಿ ಚೆಸ್ಟ್ ಇತ್ತು ಅಂತ ಅಂದಾಗ ನಾವು ಇಲ್ಲಿಗೆ ಹಾರ್ಮೋಲ್ನ ಎಂಡ್ ಮಾಡ್ತೀವಿ. ಶೇಪ್ನ ಆಫ್ ಟು ಆಫ್ ಕೊಡ್ತೀವಲ್ಲ, ಅವಾಗ ಏನು ಮಾಡ್ತೀರಾ, ಇಲ್ಲಿ ಡೌನ್ ತಗೋಬೇಕು. ಈ ಲೈನಿಗೆ ಏನು ಮಾಡಬೇಡಿ. ಇಲ್ಲಿಂದ ನಾನಿಲ್ಲಿ ಈ ಏನಿದೆ ಇಲ್ಲಿಂದ ನಾನು ಹಿಂಗೆ ಹಾರ್ಮೋಲ್ ಡೌನ್ನ ತಗೊತೀನಿ. ಅವಾಗ ನಿಮಗೆ ಶೇಪು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಹೆವಿ ಚೆಸ್ಟ್ ಇತ್ತು ಅಂದಾಗ ಕೂತ್ಕೊಳುತ್ತೆ. ನಾರ್ಮಲ್ ಚೆಸ್ಟ್ ಇದ್ದು ಈ ಥರ ಇತ್ತು ಅಂದಾಗ ಇದು ವರ್ಕ್ ಆಗುತ್ತೆ. ಇದು ನಾವು ಭುಜ ಎಷ್ಟು ತಗೋತೀವಿ ಕನ್ಫ್ಯೂಷನ್ ಆಗುತ್ತೆ. 40 ಸೈಜು ಅಂತ ಆಲ್ಮೋಸ್ಟ್ ಆ ಲೆವೆಲಿಗೆ ಬರುತ್ತೆ. ಸ್ವಲ್ಪ ಏನಾದ್ರು ಚೇಂಜಸ್ ಅಂದರೆ ಇಷ್ಟೇ ಆಗುತ್ತೆ. ಕೊಡಿ ಈಗ ನಾರ್ಮಲ್ ಶೇಪ್. ಯಾಕಂದರೆ ನಾವು ಶೇಪ್ ಕೊಟ್ಟಾದ್ಮೇಲೆ ನೋಡಿದಾಗ ಏನಾಗುತ್ತೆ, ಚೇಂಜಸ್ ಮಾಡಿದಾಗ 2-3 ಲೈನ್ ಆಗುತ್ತೆ. ಫಸ್ಟೇ ನೋಡಿಕೊಂಡ್ರೆ ನಿಮಗೆ ಬೆಟರು. ಓಕೆನಾ?
ಈಗ ನೆಕ್ ವಿಡ್ತ್ ಇಲ್ಲಿ ನೆಕ್ಕೇನು ಮಾರ್ಕ್ ಮಾಡೋದು ಬೇಡ, ಜಸ್ಟ್ ನೆಕ್ ವಿಡ್ತ್ ಹೇಳ್ತೀನಿ, ಅದೊಂದನ್ನು ಮಾತ್ರ ಮಾರ್ಕ್ ಮಾಡಿ. ನೆಕ್ ವಿಡ್ತ್ 2 ತಗೊಳ್ಳಿ ಸಾಕಾಗತ್ತೆ. 40 ಸೈಜ್ ಆಯಿತು ಅಂತ ಅಂದಾಗ ಅದಕ್ಕೂ ಜಾಸ್ತಿ ಆಯಿತು. ಈಗ ಒಂದು 48 ಸೈಜ್ ಮಾಡ್ತಾ ಇದ್ದೀನಿ ಅಂದಾಗ 2.5, 2.25, 2.50 ಅದಕ್ಕಿಂತ ಜಾಸ್ತಿ ತೆಗಿಯೋಕ್ಕೆ ಹೋಗಬೇಡಿ. ಅದು ನೆಕ್ ವಿಡ್ತನ ಮಾತ್ರ. ನೆಕ್ ವಿಡ್ತ್ ಜಾಸ್ತಿ ತೆಗ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಭುಜ ತುಂಬಾ ಜಾರುತ್ತೆ, ಅಲ್ಲಿ ಹೆವಿ ತೆಗೆದಷ್ಟು ಜಾರುತ್ತೆ. ಹಂಗನ್ಬಿಟ್ಟು ತೆಗಿದೇ ಇದ್ರೂ ಆಗಲ್ಲ. ಯಾವುದಕ್ಕೆ ಎಷ್ಟು ತೆಗಿಬೇಕು ಅನ್ನೋದು ಒಂದು ಲಿಮಿಟೆಡ್ ಸೋರ್ಸು. ಅದಲ್ಲದೆ ಇಲ್ಲಿ ಭುಜ ನಿಮ್ಮದು ಇದು ತಗೊಳ್ಳಿ, ರೆಡಿ ತಗೊಂಡು ಆ ಭುಜನೂ ನೋಡ್ಕೋಬೇಕು. ಭುಜ ಎಷ್ಟಿದೆ ಅಲ್ಲೇ ನೋಡಪ್ಪ, ಸ್ಟಿಚ್ ಆಗಿದೆಯಲ್ಲ ಅದು ನೋಡ್ಕೊಳ್ಳಿ. ಎಕ್ಸ್ಟ್ರಾ ಅರ್ಧ ಇಂಚು, ಜಾಸ್ತಿ ಹಂಗಲ್ಲಪ್ಪ. ಇಲ್ಲಿ ಈ ಭುಜ ಎಷ್ಟು ಬಂದಿದೆ? 2.25 ಬಂದಿದೆ. ನಿಮಗಲ್ಲಿ 2.25 ಜಾಸ್ತಿ ಆಗುತ್ತೆ, ಆಯಿತಾ? 2.25 ಅಂತ ಆಯಿತು ಅಂತಂದ್ರು ಇಲ್ಲಿ 4 ಅದನ್ನ ಕೂಡ ನೋಡ್ಕೋಬೇಕಾಗತ್ತೆ. ಬಟ್ ಈಗ ನಾನು ಹಾಕ್ಸಿರೋದು ಕರೆಕ್ಟಾಗಿದೆ. ಅವರಿಗೆ ಅದು ಈಗ ಕರೆಕ್ಟಾಗಿ ಆಗುತ್ತಾ? ಇಲ್ಲಿ ಸ್ವಲ್ಪ ನೆಕ್ಕು ಎಲ್ಲ ಹೋಗಿದೆ. ನೀವು 2 ಇಷ್ಟು ಇರಲಿ ಬಿಡಿ. ಇದರಲ್ಲಿ ಏನು ಮಾಡಿ ಅಂದರೆ 2.25 ಅಷ್ಟು ತಗೊಳ್ಳಿ. ಅಲ್ಲಿ 2.25 ಇದೆ, ನಾವು 2.25 ಅಷ್ಟು ತಗೊಳ್ಳೋಣ. 2.25 ಅಷ್ಟು ತಗೊಂಡ್ರೆ ಈಗ ಇಲ್ಲೊಂಚೂರು ನೆಕ್ ಫಿನಿಶಿಂಗಿಗೆ ಇಲ್ಲೊಂಚೂರು ಶೇಪ್ ತೆಗಿತೀನಿ ನಾನು. ಸೊ ಅಲ್ಲಿಗೆ ಕರೆಕ್ಟಾಗಿ ಕೂತ್ಕೋಬೇಕು. 2.25 ಮಾಡ್ತೀನಿ ನಾನು ಭುಜ. ರೆಡಿ ಭುಜ 2.25 ಅಂದರೆ ನಾನು ಇಲ್ಲಿ 3 ಇಂಚ್ ತಗೋಬೇಕು. ಯಾಕೆ ಅಂದರೆ ನಾನು ಇಲ್ಲೊಂದು ಸ್ವಲ್ಪ ಫಿನಿಶಿಂಗ್ ಕಟ್ ಮಾಡ್ತೀನಿ ಆ್ಯಂಡ್ ಸ್ಲೀವ್ ಅಟ್ಯಾಚಿಂಗ್. ಇಷ್ಟು ನೋಡಿಕೊಂಡ್ರೆ ನನಗಿಲ್ಲಿ ಕರೆಕ್ಟಾಗಿ ಆಗುತ್ತೆ. ಒಂದು 1/4 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಇಷ್ಟನ್ನ ನಾನು ಫಿನಿಶಿಂಗ್ ಕಟ್ ಮಾಡ್ತೀನಿ. ಆ್ಯಂಡ್ ನೀವು ಸ್ಟಿಚ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಈ ಥರ ಆಯಿತು ಅಂತ ಅಂದಾಗ ಒಂದು 1/4 ಇಂಚ್ ಕಟ್ ಮಾಡ್ತೀನಿ. ಈ ಅರ್ಧ ಇಂಚು ನಿಮಗೆ ಸ್ಲೀವ್ ಅಟ್ಯಾಚಿಗೆ ಹೋಗುತ್ತೆ. ಇಲ್ಲಿ 1/4 ಇಂಚ್ ಉಳ್ಕೊಂಡಿರೋದು ನೆಕ್ ಫಿನಿಶಿಂಗಿಗೆ ಹೋಗುತ್ತೆ. ಇದು ನೀವು ನೋಡ್ಕೋಬೇಕಾಗಿರೋದು. ಯಾವುದಕ್ಕೆ ಆದರೂ ಅಷ್ಟೇ. ಈಗ ಅಕಸ್ಮಾತ್ ಕ್ಲೋಸ್ ನೆಕ್ ಇತ್ತು ಅಂತ ಆಯಿತು ಅಂತಂದರೆ ಇದೇ ಭುಜ ಇಟ್ಟಾಗ ನಿಮಗೆ ಭುಜ ಸಿಗಲ್ಲ. ಇಲ್ಲ ಭುಜ ಇಷ್ಟಾಗುತ್ತೆ. ಇದನ್ನು ನೋಡ್ಕೋಬೇಕು. ನಿಮಗೆ ಇಲ್ಲಿ ನೆಕ್ ಫಿನಿಶಿಂಗಿಗೆ 1/4 ಇಂಚ್ ಬೇಕು, ಸ್ಲೀವ್ ಅಟ್ಯಾಚಿಂಗಿಗೆ ಅರ್ಧ ಇಂಚ್ ಬೇಕು. ಅಕಸ್ಮಾತ್ ನೀವೇನಾದರೂ ಇಲ್ಲೆಲ್ಲ ಶೇಪ್ ಎಲ್ಲ ಕರೆಕ್ಟಾಗಿ ನೀವು ಸ್ಟಿಚ್ ಮಾಡಿಲ್ಲ ಅಂತ ತೆಕ್ಕೊಳ್ಳೋಕೆ ಒಂದು 1/4 ಇಂಚ್ ಅಂತ ಬಿಟ್ಕೊಂಡು ನೀವು ಶೋಲ್ಡರ್ನ ಫಿಕ್ಸ್ ಮಾಡ್ಕೋಬೇಕು. ಕಟ್ ಮಾಡಿ. ಫಸ್ಟು ಈಗ ಲೆಂತ್ ತೊಗೋಬೇಕು. ಲೆಂತ್ ನಮಗೆ ಎಷ್ಟು ಅಂತ ಗೊತ್ತಿಲ್ಲಲ್ಲ. ಈಗ ಇದು ನಾವು ಬಾಟಮಲ್ಲಿ ತೊಗೋಬೇಕಾದ್ರೆ ಹಿಂಗೆ 4 ಇಂಚು ಅಂತ ತೊಗೊಬಿಡ್ತೀವಿ. ಸೊ ಇದನ್ನು ಹಿಂಗೆ ಇಡ್ತೀನಿ. ಇಟ್ಟಾಗ ಈಗ ಇಲ್ಲಿಂದ ನಾನು 4 ಇಂಚು ಅಂತ ತೊಗೊಳಲ್ಲ, 4.25 ತೊಗೋತೀನಿ. ಯಾಕಂದರೆ ಇಲ್ಲೊಂದು ಅರ್ಧ ಇಂಚ್ ಫೋಲ್ಡಿಂಗ್ ಹೋಗಿರುತ್ತೆ, ಅದನ್ನು ಸೇರಿಸಿ ನಾನು ತೊಗೊಂಡಾಗ ಇಲ್ಲಿಗೆ ಬರುತ್ತೆ. ಇಲ್ಲಿ ಯಾತಕ್ಕೆ ನಾವು ಇಷ್ಟುದ್ದ ತೊಗೋಬೇಕು ಅಂದರೆ ನನಗೆ ಇಲ್ಲಿಂದ ಇಲ್ಲಿ ತನಕ ಬೇಕು. ಕೆಲವ್ರು ಏನು ಮಾಡ್ಬಿಡ್ತಾರೆ, ಹಂಗೆ ತೊಗೊಬಿಟ್ಟಾಗ ನಿಮಗೆ ಈ ಪ್ಯಾಟ್ರನ್ ರೆಡಿ ಮಾಡ್ಕೊಂಡು ಇದಕ್ಕೆ ತೊಗೊಂಡಾಗ ಕರೆಕ್ಟಾಗಿ ಬರಲ್ಲ. ಸೊ ಹಂಗಾಗಿ ಈ ಥರ ತೊಗೋಬೇಕು. ಅಲ್ಲಿಗೆ ನಿಮಗೆ ಇಷ್ಟು ಲೆಂತು ನನಗೆ ಇಲ್ಲಿ ತನಕ ಡೀಪ್ ಬರಬೇಕು, ಇಲ್ಲಿಂದ ಮೇಲಕ್ಕೆ ಡಿಸೈನ್ ಬರಬೇಕು. ಈ ಥರ ನಾವು ಮಾರ್ಕ್ ಮಾಡ್ಕೋಬೇಕು. ಅದಲ್ಲದೆ ಇಲ್ಲಿ ಒಂದು 4 ಇಂಚಿಗೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿಂದ ನನಗೆ 1 ಇಂಚ್ ಮೇಲೆ ಇದ್ರೂ ಪರವಾಗಿಲ್ಲ, ಕಮ್ಮಿ ಇರಬಾರ್ದು. ಅಕಸ್ಮಾತ್ ನಾವೇನಾದರೂ ಇಲ್ಲಿ ನಾವು ಮತ್ತೆ ಬ್ರಾಡ್ ಮಾಡ್ತೀವಿ ಅಂದಾಗ ಲಾಸ್ಟ್ ಟೈಮ್ ಆಯಿತು ನೋಡಿ, ನಾನು 1 ಇಂಚ್ ಬಿಟ್ಟಿದ್ರು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಆಯಿತು, ಇಲ್ಲ ಅಂದಾಗ ಆ ಥರ ಆಗುತ್ತೆ. ಸೊ ಇಷ್ಟು ತೊಗೊಂಡಿದ್ದೀನಿ. ಈಗ ಇಲ್ಲಿ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಮಿಡ್ ಪಾಯಿಂಟ್ ಇದು ಎಲ್ಲಿಂದ ಬಂದಿದೆ ಅಂದರೆ ಇಲ್ಲಿಂದ ಬಂದು ಹಿಂಗೆ ಬಂದಿದೆ ಅಂದಾಗ ಫಸ್ಟು ಒಂದು ಮಿಡ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಇದಕ್ಕೆ ಇಲ್ಲಿ ಇದು ಏನು ಲೆಂತ್ ಇದೆ ನೋಡಿಕೊಂಡು 11.25 ಇದೆ. 11.25 ಅರ್ಧ ಅಂದಾಗ 5.25 ಇದು ಅರ್ಧ. ಇದ್ರಲ್ಲಿ 1/4 ಭಾಗದಷ್ಟು ಮತ್ತೆ ಇಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ.
ಒಟ್ಟಿಗೆ ಮುಕ್ಕಾಲು ಮಾಡ್ಬೋದಲ್ಲ ಅಂತ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನಗೆ ಈ ಬ್ರಾಡ್ನೆಸ್ ಜಾಸ್ತಿ ಬಂದು ಇಲ್ಲಿ ಈ ಮಾರ್ಕ್ ಮಾಡಿರ್ತೀನಲ್ಲ ಇಲ್ಲಿಂದ ಹಿಂಗೆ ಬರಬೇಕು. ಅವಾಗ ನಿಮಗೆ ಶೇಪ್ ಅನ್ನೋದು ನೀವು ಏನು ಡಿಸೈನ್ ನೋಡಿರ್ತೀರೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಆಯಿತಾ? ಇಷ್ಟ ಆದಮೇಲೆ ಇಲ್ಲಿ ವಿಡ್ತ್ ಮಾರ್ಕ್ ಮಾಡ್ತೇನೆ. ಇಲ್ಲಿ ನಾನು 4 ಇಂಚು ಇಲ್ಲಿಗೆ ಏನಕ್ಕೆ ಮಾರ್ಕ್ ಮಾಡಿದೆ ಅಂದರೆ ಇಲ್ಲಿಂದ ತೊಗೊಂಡಾಗ ಹಿಂಗೆ ಬರುತ್ತೆ ಶೇಪು, ಮತ್ತು ಇಲ್ಲಿಂದ ಹಿಂಗೆ ಬರುತ್ತೆ. ಇಲ್ಲಿ ಅಷ್ಟೇ ತೊಗೊಬಿಟ್ಟಿರೋ ಆಮೇಲೆ ಇಲ್ಲಿ 4 ಇಟ್ಟು ಇಲ್ಲಿ ಏನು ನಾವು ತೊಗೊಂಡಿದ್ದೀವಿ ಅಲ್ಲಿ ನೆಕ್ ಬಿಡ್ತು ಅಷ್ಟನ್ನೇ ತೊಗೋಬೇಕು. ಓಕೆನಾ? ಈಗ ನೀವು ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಶೇಪ್ ಹಿಂಗೆ ಹೋಯ್ತು ಅಂತಂದ್ರು ನೆಕ್ಸ್ಟ್ ಹಿಂಗೆ ಬರುತ್ತೆ, ಇಲ್ಲಿಗೆ ಶೇಪ್ ಬರಬೇಕು. ಆಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂತಲ್ಲ, ಇದು ನಮಗೆ ಜಸ್ಟ್ ರೆಫರೆನ್ಸ್ ಇದಷ್ಟೆ. ಪಾಯಿಂಟ್ ಅನ್ನೋದು ಹಿಂಗೆ ಕೂತ್ಕೊಳ್ಳೋ ಥರ ನೋಡ್ಕೊಳ್ಳಿ ಅಷ್ಟೆ. ಹಿಂಗೆ ಮಾರ್ಕ್ ಮಾಡಾದ್ಮೇಲೆ ನೋಡ್ಕೊಳ್ಳಿ ನಿಮ್ದು ಈ ಡಿಸೈನ್ಗೂ ಆಫ್ ಟು ಆಫ್ ಬಂದಿದೆಯಾ ಅಷ್ಟೆ. ಇದು ನೋಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಏನು 1 ಇಂಚ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಕೊಟ್ಬೋದು. 1 ಇಂಚ್ ಸಾಕು. ಅದಕ್ಕೂ ಕೆಲವೊಬ್ಬರು ಜಾಸ್ತಿ ಕೊಟ್ಕೊಂಡಿರ್ತಾರೆ. ನಾನು ನೆಕ್ಸ್ಟ್ ಏನಾದ್ರು ಚೇಂಜಸ್ ಮಾಡ್ಕೊತೀನಿ ಈ ಥರ ಆ ಥರ ಅನ್ನೋರು ಬೇಕು ಅಂದರೆ ಕೊಟ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಏನು 1 ಇಂಚಿಗೂ ಮಾರ್ಕ್ ಮಾಡೋ ನೆಸಸರಿ ಇರಲ್ಲ. ಬಟ್ ಕೆಲವೊಂದು ಸರಿ ಏನು ಮಾಡಿರ್ತಾರೆ ಅಂದರೆ ಇಲ್ಲಿ 1 ಇಂಚ್ ಇರುತ್ತೆ, ಇಲ್ಲಾಗಲೇ ಅರ್ಧ ಇಂಚು, ಇಲ್ಲಿ 3/4 ಇಂಚ್ ಆಗಿರುತ್ತೆ. ಸೊ ಸ್ವಲ್ಪ ನಮಗೆ ಕೈ ಕೂತ್ಕೊಳ್ಳೋ ತನಕ ಅಥವಾ ಒಂದು ಕಣ್ಣು ಅಂದಾಜು ಕೂರೋ ತನಕ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಬೆಟರ್. ಸೊ ಇದನ್ನು ಕೂಡ ಅಷ್ಟೇ ಇದೇ ಥರ ಶೇಪ್. ಕಟ್ ಮಾಡ್ತೀರಾ? ಮ್ಯಾಚ್ ಮಾಡಿಲಿ. ತುಂಬ ಮಾಡಿಬಿಡಿ, ಒಂದು ಜಸ್ಟ್ ಗೊತ್ತಾಗೋಷ್ಟಾದರೆ ಸಾಕು. ಆಮೇಲೆ ಇಲ್ಲಿಗೆ ಒಂದು ಲೈನ್ ಹಾಕೊಂಬಿಡಿ ಸ್ಟ್ರೈಟ್ ಇಲ್ಲಿ ತನಕ. ಡಿಸೈನು ವ್ಯತ್ಯಾಸ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಂಗಿತ್ತು ಅಂದಾಗ ನಿಮಗೆ ಫಸ್ಟ್ ಒಂದು ಸ್ಟಿಚ್ ಹಾಕೋಬಿಟ್ರೆ ಅಲ್ಲಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಒಂದು ಲೆಫ್ಟ್ ಇದೆಯೋ ರೈಟ್ ಇದೆಯೋ ಗೊತ್ತಿಲ್ಲ, ಅಕಸ್ಮಾತ್ ನೋಡ್ತೀನಿ. ಇಲ್ಲ ಆಯ್ತು ಅಂದರೆ ಸರಿ, ಇಲ್ಲಾಂದರೆ ಅಲ್ಲಿ ತೋರಿಸ್ಕೊಡ್ತೀನಿ ಆಮೇಲೆ. ಇದು ಲೆಫ್ಟ್
ರೈಟು ಆ ಥರ ಪ್ರೆಷರ್ ಫುಡ್ ಮೇಲೂ ಡಿಪೆಂಡ್ ಆಗುತ್ತೆ. ನಾವು ಯಾವ ಥರ ಪ್ರೆಷರ್ ಫುಡ್ ತೊಗೋತೀವಿ ಅದ್ರ ಮೇಲೆ. ನಾನೀಗ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಈಕ್ವಲ್ ಆಗಿ 1.5 ಇಂಚಿಗೆ ಕರೆಕ್ಟ್ ಇದೆಯಾ ಅಂತ ಒಳ್ಳೆ ಕೆಲಸ. ಈ ಥರ ಅಂದರೆ ಈಗ ನಾನು ಹೇಳಿದ್ನಲ್ಲ, ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದಾದರೆ 1.5 ಇಂಚ್ ತಗೊಳ್ಳಿ. ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡೋದಾಯ್ತು ಅಂದರೆ 2 ಇಂಚ್ ತಗೊಳ್ಳಿ. ಅದು ಅಂಡರ್ಸ್ಟುಡ್. ಯಾಕೆ ಆಯಿತು ಅಂದರೆ ನನಗೆ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಬೇಕಾಗುತ್ತೆ. ಏನಕ್ಕೆ ಅಂದರೆ ಅಲ್ಲಿ ಫೋಲ್ಡ್ ಮಾಡಿದ್ದಾರೆ ನೋಡಿ, ತಿರುಗಿಸಿ ನೋಡಿ ಗೊತ್ತಾಗುತ್ತೆ. ಅದಕ್ಕೆ ಅಂತ 2 ಇಂಚ್ ತಗೊಂಡ್ರೆ ನಿಮಗೆ ಬೆಟರ್ ಆಗುತ್ತೆ. ಈ ಥರ ಆಯಿತು ಅಂತಂದಾಗ ನಮಗೆ ಅಷ್ಟು ಹೆಚ್ಚು ಕಚ್ಚಾ ಬೇಕಾಗಲ್ಲ. ಕೆಲವರು 1 ಇಂಚ್ ಅಂತಲೇ ಹೇಳ್ತಾರೆ, ಬಟ್ ಕೆಲವೊಬ್ರಿಗೆ ಫಿನಿಶಿಂಗ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಸೊ ಹಂಗಾಗಿ ಕಟ್ ಮಾಡ್ಕೊಬಿಡಿ. ಇನ್ನೊಂದು 2 ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿ ಥ್ರೆಡ್ ಪೈಪಿಂಗ್ ತೋರಿಸಿ. ಇಲ್ಲಿ ಇದು ರಾಂಗ್ ಸೈಡು, ಈ ಥರನೇ ಇಟ್ಕೋಬೇಕು. ಈ ರಾಂಗ್ ಸೈಡಿಗೆ ನಮ್ಮದು ಇದು ಬರಬೇಕು, ಇದು ಸೆಂಟರಿಗೆ ಬರಬೇಕು. ಇಲ್ಲಿ ಇನ್ನು ಸ್ವಲ್ಪ ಹೀಗೆ ಮುಂದೆ. ಇದರಲ್ಲಿ ಇನ್ನೂ ಸ್ವಲ್ಪ ಸಣ್ಣದು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ಸಣ್ಣದು ಇದೆಲ್ಲ ಇತ್ತಲ್ಲ, ಸ್ವಲ್ಪ ಸಣ್ಣದು ಸಿಗುತ್ತೆ. ಅಂದರೆ ತುಂಬ ಸಣ್ಣ ಪೈಪಿಂಗ್ ಬೇಕು ಅಂತಾರಲ್ಲ, ಅಂಥವ್ರಿಗೆ ಅದನ್ನ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಕಾಣುತ್ತೆ, ಲುಕಿಂಗಾಗಿ ಇದು ಕೊಟ್ಟಿದ್ದಾರೆ ಅನ್ನಂಗೆ ಕಾಣುತ್ತೆ. ಅದು ಅಂದರೆ ಅಷ್ಟು ಕಾಣಲ್ಲ. ಸೊ ಇದನ್ನು ಈ ಥರ ಇಟ್ಕೋಬೋದು. ಕರೆಕ್ಟಾಗಿ ಆದಷ್ಟು ಸೆಂಟರಿಗೆ ಇಟ್ಕೋಬೇಕು. ಫಸ್ಟು ಒಂದು ಸ್ವಲ್ಪ ಸ್ಟಿಚ್ ಆಗುತ್ತಲ್ಲ, ಅದೊಂದು ಸ್ವಲ್ಪ ಸ್ಟಿಚ್ ಆಗೋದಕ್ಕೆ ಮುಂದೆ ಹೋಗಲ್ಲ. ಅದಾದಮೇಲೆ ಸ್ವಲ್ಪ ಈಗ ನಾವು ಜಿಪ್ಪೆಲ್ಲ ಅಟ್ಯಾಚ್ ಮಾಡಿದಾಗ ಸ್ವಲ್ಪ ಎಳ್ಕೊತೀವಲ್ಲ, ಎಲಾಸ್ಟಿಕ್ ಆಗಲಿ ಜಿಪ್ ಆಗಲಿ ಆ ಥರ ಎಳ್ಕೋಬೇಕು. ಇಲ್ಲಿ ಸ್ವಲ್ಪ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ಪ್ರೆಷರ್ ಫುಟ್ ಹಾಕ್ಕೊಂಡಿರ್ತೀರಲ್ಲ ಅದಕ್ಕೆ ನೋಡಿ, ಇಲ್ಲಿ ಒಂಚೂರು ಮೂವ್ ಆಗಲ್ಲ. ಸ್ವಲ್ಪ ಇಲ್ಲಿ ಯಾವ್ದಾದ್ರು ಒಂದು ಕ್ಲಾತ್ ಚಿನ್ನೆ ಒಂದು ಕಡೆ ದೂರಕ್ಕೆ ಸುಮ್ಮನೆ ಹಿಡ್ಕೊ, ಹಿಂದಕ್ಕೆ ಮುಂದಕ್ಕೆ ಎಲ್ಲ ಮಾಡ್ತೀಯ. ಹೀಗೆ ಹಿಡ್ಕೊಳ್ಳಿ, ಎಳಿಬಾರ್ದು ಬಟ್ಟೆನ. ಇಷ್ಟು ಈ ಥರ ಬರುತ್ತೆ. ಚೂರು ಅದು ಲೈಟ್ ಫೋಕಸ್ಸಿಗೆ ಒಂಥರ ರಿಫ್ಲೆಕ್ಟಾಗಿ ಕಾಣಿಸ್ತಿದೆ ಬಟ್ಟೆ. ಹಿಂಗೆ ಎಳೆದ್ರೆ ಏನಾಗುತ್ತೆ ಅಂದರೆ ರಿಂಕಲ್ ಬರುತ್ತೆ. ಸೊ ಸ್ವಲ್ಪ ಲೈಟಾಗಿ ಇದು ಮಾಡ್ಕೋಬೇಕು. ನಾನು ತೋರಿಸೋಣ ಅಂತಲೇ ಪ್ರೆಷರ್ ಫುಟ್ ಹಾಕಿ ನೋಡಿದೆ. ನಾವು ಜಾಸ್ತಿ ಯೂಸ್ ಮಾಡಲ್ಲಲ್ಲ, ಸ್ವಲ್ಪ ಇದಾಗಿದೆಯೋ ಇಲ್ಲ ಬೇರೆ ತರಬೇಕು ಏನೋ ಗೊತ್ತಿಲ್ಲ. ಹಂಗೆಲ್ಲ ಹೊರಗಡೆ ಹೋಗೋಕ್ಕೂ ಆಗಿಲ್ಲ, ಇನ್ನೂ ಕಸ್ಟಮರ್ಗಳಿಗೆ ಕೊಡೋಕ್ಕೆ ಇದಾಗಿಲ್ಲಲ್ಲ. ಅದಕ್ಕೆ ಇದರಲ್ಲೇ ತೋರಿಸಿದ್ರಾಯ್ತು, ಗೊತ್ತಾಗುತ್ತೆ. ಅಕಸ್ಮಾತ್ ಅದು ಮನೇಲಿ ಟ್ರೈ ಮಾಡಿ, ಅಕಸ್ಮಾತ್ ಆಗಿಲ್ಲ ಅಂದರೆ ನಾನು ಒಂದ್ಸರಿ ನೋಡ್ತೀನಿ ಪ್ರೆಷರ್ ಫುಟ್ ಏನಾದ್ರು ಚೇಂಜಸ್ ಇತ್ತು ಅಂದರೆ. ಈ ಥರದ್ರಲ್ಲಿ ಅಂದರೆ ನೋಡಿ, ಇಲ್ಲಿ ಈ ಥರ ಆಫ್ ಮಾಡಿ ಇಲ್ಲಿ ನಾವು ಏನು ಸ್ಟಿಚ್ ಹಾಕಿರ್ತೀವಿ ಅದಕ್ಕಿಂತ 1/4 ಇಂಚು ಕಚ್ಚಾ ಬಿಟ್ಟು ಕಟ್ ಮಾಡಬೇಕು. ಇಲ್ಲಿ ಏನು ಶೇಪ್ ಬಂದಿರುತ್ತೆ ಆ್ಯಸ್ ಇಟ್ ಈಸ್ ಕಟ್ ಮಾಡಬೇಕು. 1/4 ಇಂಚ್ ಕಚ್ಚಾ ಇರಬೇಕು. ಬೇಕು ಅಂದರೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ. ಇಲ್ಲಿ ಸ್ಟಿಚ್ ಬಂದಿದೆಯಲ್ಲ, ಇದು ಕಾಣಿಸ್ತಾ ಇಲ್ಲ. ನಿಮ್ಗೆ ಈ ಥರ ಏನಾದ್ರು ಇತ್ತು ಅಂದಾಗ ಸ್ವಲ್ಪ ಆಲ್ಟ್ರ್ ಕಲರ್ ಸ್ಟಿಚ್ಚಲ್ಲೇ ಹಾಕ್ಕೊಂಡ್ರು ಬೆಟರ್ ಆಯಿತಾ. ಸೊ ಇಲ್ಲಿ ಇದ್ರ ಪಕ್ಕಕ್ಕೆ ಅಥವಾ ಹಿಂಗೆ ಸ್ಟಿಚ್ ಮೇಲೆ ಈ ಥರ ಇಟ್ಕೊಂಡು ಇದನ್ನ ಕೊಡಬೇಕು. ಇದನ್ನ ಕೊಡಬೇಕಾದ್ರೆ ಕಚ್ಚಾ ಎರಡೂ ಸೈಡ್ದು ಒಂದೇ ಕಡೆ ಇರಬೇಕು. ಮಿಸ್ ಆಗಿದ್ದನ್ನ ಹಿಂಗೆ ಇಟ್ಬಿಟ್ಟು ಕೊಟ್ಬಿಟ್ಟಿರ. ಹಿಂಗೆ ಇಟ್ಕೊಟ್ರೆ ಹಿಂಗೆ ನಾವು ಫಿನಿಶಿಂಗ್ ಮಾಡಿದಾಗ ಇದು ಒಳಗೋಗುತ್ತೆ. ಸೊ ಇದನ್ನ ನೋಡ್ಕೋಬೇಕು. ಈಗ ಇಲ್ಲಿ ಹಿಂಗೆ ಇಟ್ಟಿರ್ತೀನಿ, ಅದು ಕ್ಯಾನ್ವಾಸ್ ಕೊಡು. ನಾವು ರೆಡಿ ಮಾಡಿರ್ತೀವಲ್ಲ, ರೆಡಿ ಮಾಡಿದ್ನ ನೆಕ್ಸ್ಟ್ ಇದನ್ನು ಇದ್ರ ಮೇಲೆ ಹಿಂಗಿಟ್ಟು ನಾನು ಸ್ಟಿಚ್ ಹಾಕ್ತೀನಿ ಅಂದಾಗ ನಿಮಗೆ ಇದು ಹಿಂಗಾಗುತ್ತೆ. ಸೊ ಇದ್ರ ಕಚ್ಚಾ ಇನ್ನೊಂದು ಎಲ್ಲ ಇನ್ವಿಸಿಬಲ್ ಪೈಪಿಂಗ್ ಅಂದರೆ ಈ ಥರ ಅದು ಅಷ್ಟು, ಇನ್ನೇನು ಚೇಂಜಸ್ ಇರೋಲ್ಲ.
ಈಗ ನೀವು ಇಲ್ಲಿ ಏನು ಮಾಡಿದ್ದೀನ ಆ್ಯಸ್ ಇಟ್ ಈಸ್ ಸ್ಟಿಚ್. ಇದನ್ನೊಂಚೂರು ನೋಡ್ಕೋಬೇಕು ಅಷ್ಟೇ. ಇದನ್ನು ಪೈಪಿಂಗ್ ಒಂದು ಪರ್ಫೆಕ್ಟಾಗಿ ಕೊಡಬೇಕು ಅಂತಂದಾಗ ಇಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲಿ ಕೊಡಬೇಕಾದ್ರೆ ಸ್ವಲ್ಪ ಟರ್ನಿಂಗ್ ತಗೋಬೇಕಾಗುತ್ತೆ. ಇಲ್ಲಿ ಸ್ಟಿಚ್ ತೊಗೋಬೇಕಾದ್ರೂ ಅಷ್ಟೇ ನೋಡಿ, ಇಲ್ಲಿಗೆ ಬರಬೇಕು ಸ್ಟಿಚ್ಚು. ನಿಮ್ದು ಏನು ಸ್ಟಿಚ್ ಬಂದಿದೆ ಅಲ್ಲಿಗೆ ಬರಬೇಕು. ಮೇಲೆ ಕೆಳಗೆ ಎಲ್ಲ ಬಂತು ಅಂದರೆ ಥ್ರೆಡ್ ಪೈಪಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಥ್ರೆಡ್ ಪೈಪಿಂಗ್ ನೋಡ್ಕೋಬೇಕು. ಹಿಂಗೆ ನೋಡಿಕೊಂಡು ಇಲ್ಲಿಗೆ ಸ್ಟಿಚ್ ಬರುತ್ತೆ ನೋಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ಈ ಕರು ಬರುತ್ತಲ್ಲ ಅಲ್ಲಿ ಏನಾಗುತ್ತೆ ಅಂದರೆ ಕಚ್ಚಾ ಆ ಥ್ರೆಡ್ ಪೈಪಿಂಗ್ ಇದೆಯಲ್ಲ ಅಲ್ಲಿಗೆ ಕಚ್ಚಾ ಬರೋ ಸಾಧ್ಯತೆ ಇರುತ್ತೆ. ಅಲ್ಲಿ ಸ್ವಲ್ಪ ನೋಡಿಕೊಂಡು ಕಚ್ಚಾ ಎಲ್ಲ ಈ ಕಡೆನೇ ಬಂದಿದೆಯಾ ಅಂತ ನೋಡ್ಕೋಬೇಕು ಅಷ್ಟೆ. ಕಟ್ ಬೇರೆ ಮಾಡಿರ್ತೀವಲ್ವ, ಅದೊಂದೊಂದ್ಸರಿ ಎತ್ಕೊಬಿಟ್ಟು ಪಾಯಿಂಟ್ ಪೂರ್ತಿ ಕೂರಿಸ್ಕೊಂಡು ಇಲ್ಲೊಂದ್ಸರಿ ನೋಡ್ಕೋಬೇಕು ಪೂರ್ತಿ ಪಾಯಿಂಟ್ ಕೂತಿದೆಯಾ ಇಲ್ವಾ ಅಂತ. ಕೂತಿಲ್ಲ ಅಂದರೆ ಇನ್ನೊಂದ್ಸರಿ ತಿರುಗಿಸ್ಕೊಂಡು ನೀಟಾಗಿ ಪಾಯಿಂಟ್ ಕೂರಿಸ್ಕೋಬೇಕು. ನೋಡ್ಕೋಬೇಕು. ಯಾಕಂದರೆ ಎಲ್ಲಾದರೂ ಒಂಚೂರು ಓಪನ್ ಅಪ್ ಆಗಿತ್ತು ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟು ಒಂದ್ಸರಿ ನೋಡಿ ಆದಮೇಲೆ ಇಲ್ಲಿ ಏನು ಮಿನಿಮಮ್ ಕಚ್ಚಾ ಇದೆ ಇಷ್ಟಕ್ಕೆ ಫಸ್ಟ್ ಕಟ್ ಮಾಡಿಕೊಡಿ. ಓಕೆನಾ? ಇಷ್ಟು ಕಟ್ ಮಾಡಾಯಿತು. ಬಿಡಿ, ಏನು ಹಾಕ್ಕೊಂಡಿರ್ತೀರ ಎಲ್ಲ ಇಷ್ಟಾದ್ಮೇಲೆ ಒಂದ್ಸರಿ ನೋಡಿ ಈ ಥರ ಬಂತಲ್ವ ಶೇಪು, ಇಲ್ಲಿ ಒಂದ್ಸರಿ ನೋಡ್ಕೊಳ್ಳಿ. ಮ್ಯಾಚ್ ಮಾಡಿಬಿಟ್ಟು ನೋಡಿಬಿಡಿ ಯಾವುದೇ ಕಾರಣಕ್ಕೂ. ಈಗ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟು ಕಾಣಿಸ್ತಾ ಇದೆ ಅಲ್ವಾ ಶೇಪು, ಇದೊಂದು ಪಾಯಿಂಟ್ ಹೋಗಿದೆ. ಸೊ ಅದೊಂದು. ಇನ್ನೆಲ್ಲಾದರೂ ಹಂಗಾಗಿದೆಯಾ ಒಂದ್ಸರಿ ಕ್ಲೀನಾಗಿ ನೋಡ್ಕೋಬೇಕು. ನಾವು ಫಸ್ಟೇ ತೆಗ್ದಿದ ತಕ್ಷಣ ಮ್ಯಾಚ್ ಮಾಡಿಬಿಟ್ರೆ ಬರಲ್ಲ. ನೋಡಿ ಇಲ್ಲಿ ಕ್ಲೀನಾಗಿ ಕೂತಿದೆ ಪಾಯಿಂಟು, ಆಯಿತಾ? ಅಲ್ಲಿ ಒಂದು ಪಾಯಿಂಟ್ ಮಾತ್ರ ಜಸ್ಟ್ ಇದಾಗಿದೆ, ಇಲ್ಲಿ ಸ್ಕಿಪ್ ಆಗಿದೆ, ಆಯಿತಾ? ಈಗ ಇಲ್ಲಿಂದ ತಗೊಂಡು ಇಲ್ಲಿ ಒಂದು ಪಾಯಿಂಟ್ ಹಿಂಗೆ ಕೂರಿಸ್ಕೋಬೇಕು. ಅವಾಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲೂ ಅಷ್ಟೇ, ಕಚ್ಚಾ ಎಲ್ಲ ಫಸ್ಟೇ ಟ್ರಿಮ್ ಮಾಡಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಫಸ್ಟು ನಮ್ಮದು ಪರ್ಫೆಕ್ಟಾಗಿ ಬಂದಿದೆಯಾ ನೋಡ್ಕೋಬೇಕು. ಈಗ ಇಲ್ಲಿ ಬಂದಿಲ್ಲ ಅಲ್ಲ, ಇಲ್ಲೊಂದು ಪಾಯಿಂಟ್ ಕೂರ್ಸೋಣ. ಬರಬೇಕು ಅಲ್ಲಿಗೆ ಅಂದಾಗ ಸ್ವಲ್ಪ ಹಿಂದೆಯಿಂದನೇ ತಗೋಬೇಕಾಗುತ್ತೆ. ಇಲ್ಲಿ ಏನು ಸ್ಟಿಚ್ ಬಂದಿದೆ ಅದ್ರ ಪಕ್ಕಕ್ಕೆ ಸ್ಟಿಚ್ ಬರೋಂಗೆ ಹಾಕಿದ್ರೆ ಆಯಿತು. ಅಲ್ಲಿಗೆ ಬಂದಿಲ್ಲ ಅಂದಾಗ ಈ ಥರ ಒಂದು ಕೂರಿಸ್ಕೊಂಡು ಕಚ್ಚಾ ಎಷ್ಟು ಬೇಕು ಅಷ್ಟೊಂದು ಕಟ್ ಮಾಡ್ಕೊಳ್ಳಿ. ಒಂದು 1/4 ಇಂಚ್ ಇದ್ದರೆ ಸಾಕು ಮಿನಿಮಮ್. ಅದಕ್ಕಿಂತ ಜಾಸ್ತಿ ಇದ್ರೂ ನಿಮಗೆ ಒಂಥರ ಆಗತ್ತದು, ಚೆನ್ನಾಗಿ ಬರಲ್ಲ. ಈ ಪೋರ್ಷನಲ್ಲೆಲ್ಲ ಸ್ವಲ್ಪ ಕಟ್ ಮಾಡೋದಕ್ಕೆ ಇದಾಗುತ್ತೆ. ಆಫ್ ಮಾಡೋ ನೆಟ್ಟಿಗೆ ಬರಲ್ಲ. ಮ್ಯಾಚ್ ಮಾಡಲಿಲ್ಲ ಅಂದರೆ, ಶೇಪ್ ಬರಬೇಕು ಅಂದರೆ ಮ್ಯಾಚ್ ಮಾಡಬೇಕು. ಸಾಕು.
ಫಸ್ಟು ಎಲ್ಲನೂ ಫಸ್ಟೇ ಸ್ಟಿಚ್ ಹಾಕ್ಕೊಳಕ್ಕೆ ಹೋಗೋದು ಬೇಡ ಆಯಿತಾ, ನೋಡ್ಕೊಬೇಕು. ಪೂರ್ತಿ ಎಲ್ಲ ಉಲ್ಟಾ ಮಾಡಿಬಿಟ್ಟು ಚೆನ್ನಾಗಿ ಬರುತ್ತಾ, ಇಲ್ಲಿ ಶೇಪ್ ಕೂತ್ಕೊಳುತ್ತಾ. ಕೆಲವೊಂದು ಸರಿ ಇಲ್ಲಿ ರಿಂಕಲ್ ಬರುತ್ತೆ ಅಂದಾಗ ಮ್ಯಾಚ್ ಕರೆಕ್ಟಾಗಿ ಆಗಿಲ್ಲ ಅಂತ ನೋಡಿಕೊಂಡು ನೀಟಾಗಿ, ಯಾಕಂದರೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ನಾವು ಮ್ಯಾಚ್ ಹಾಕ್ಕೊಳಕ್ಕಾಗಲ್ಲ ಆಯಿತಾ. ಆ ಸ್ಟಿಚ್ ಮಾಡೋಕ್ಕೆ ಹೋದಾಗ ಇದು ಸರಿಯಾಗಿ ತಿರುಗ್ತಾ ಇಲ್ಲ, ಇದು ಇದಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮ್ಯಾಚ್ ಮಾಡೋಕ್ಕೆ ಹೋದಾಗ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಇಲ್ಲಿ ಈಗ ಈ ಥ್ರೆಡ್ಡೆಲ್ಲ ಹಾಕೋಕ್ಕಾಗಲ್ಲ, ಸ್ಟಿಚ್ ಆಫ್ ವೈಟ್ ಹಾಕಬೇಕು. ಥ್ರೆಡ್ ಪೈಪಿಂಗ್ ಮಾಡಿದಾಗ ಕೆಲವೊಂದು ಸರಿ ಈ ಥರ ಕೊಟ್ಟಿರ್ತಾರೆ, ಇದು ಕೊಟ್ಬಿಟ್ಟು ಇದ್ರ ಪಕ್ಕಕ್ಕೊಂದು 1/4 ಇಂಚಲ್ಲೂ ಕೊಟ್ಟಿರ್ತಾನೆ ಸ್ಟಿಚ್ಚು. ಅದು ನಿಮ್ಮ ಚಾಯ್ಸು. ಡೆಕೋರೇಟಿವ್ ಆಗಿ ಸ್ಟಿಚಸ್ನ ಇದು ಮಾಡೋರು 2 ಸ್ಟಿಚ್ನ ಕೊಟ್ಟಿರ್ತಾರೆ, 2 ಬೇಕಾದರೂ ಕೊಡ್ಬೋದು, 1 ಬೇಕಾದ್ರೂ ಕೊಡ್ಬೋದು. ಈ ಜಸ್ಟ್ ನಾವೇನು ಡಿಸೈನ್ ಮಾಡಲ್ಲ ಅನ್ನೋರು ಹಿಂಗೆ ಇಲ್ಲಿ ಸ್ಟಿಚ್ ಹಾಕಿ ಇದ್ರ ಪಕ್ಕಕ್ಕೆ ಲೇಸ್ನ ಬೇಕಾದರೂ ಅಟ್ಯಾಚ್ ಮಾಡ್ಬೋದು. ಒಂದೇ ಪ್ಯಾಟ್ರನಲ್ಲಿ ಸುಮಾರು ಥರ ಡಿಸೈನ್ಸ್ನ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಮಾಡಿದ್ವಿ, ಹಾಗೆ ಕಟಿಂಗ್ ಅನ್ನೋದನ್ನ ಮಾಡಿದ್ವಿ ಅಂತ. ಅಲ್ಲದೆ ನಾನು ಯಾವ ರೀತಿಯ ಕ್ಲಾಸ್ನ ಮಾಡ್ತೀನಿ ಅನ್ನೋದನ್ನ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.